ಫ್ರೆಂಡ್ಸ್, ಪಾಂಡಿಚೇರಿಗೆ ಬಂದು ಇಲ್ಲಿ ಕೆಫೆಗೆ ಹೋಗಲಿಲ್ಲ ಅಂದರೆ ಒಂದು ಮಜಾನೇ ಇರೋಲ್ಲ. ಅಲ್ಲಿ ಏನೋ ತಿಂತೀವೋ ಬಿಟ್ಟು ಸೆಕೆಂಡರಿ, ಬಟ್ ಆದರೆ ಅಲ್ಲಿ ಆ ಮಜಾ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಏನೆಲ್ಲ ಡಿಸೈನ್ ಮಾಡ್ತಾರೆ, ಸೊ ತುಂಬ ಅದ್ಭುತವಾಗಿರುತ್ತೆ. ಒಂದು ಕೆಫೆಗೆ ಹೋಗಿ ಬರೋಣ ಬನ್ನಿ. ಸ್ನೇಹಿತರೆ, ಪಾಂಡಿಚೇರಿ ಅಂದರೆ ಕೇವಲ ಕೆಫೆ ಮತ್ತು ಡ್ರಿಂಕ್ಸಿಗೆ ಅಷ್ಟೇ ಫೇಮಸ್ ಅಲ್ಲ, ಅದರ ಹೊರತಾಗಿಯೂ ತುಂಬ ವಿಶೇಷತೆಗಳು ಇವೆ. ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಎಮ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಎಂಜಾಯ್ ಮಾಡಿ ಮತ್ತು ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ರಾಕ್ ಬೀಚ್ ರೋಡಲ್ಲಿ ಹೋಗ್ತಾ ಪಾಂಡಿಚೇರಿ ಅಥವಾ ಪುದುಚೇರಿಯ ಸ್ವಲ್ಪ ಇತಿಹಾಸ ಮೆಲುಕು ಹಾಕ್ತಾ ಇಲ್ಲಿರುವ ವಿಶೇಷತೆಗಳನ್ನ ನೋಡಿಕೊಂಡು ಹೋಗೋಣ ಬನ್ನಿ. 1674ರಿಂದ ಫ್ರೆಂಚರ ವಸಾಹತುಶಾಹಿಗೊಳಪಟ್ಟ ಈ ಪುದುಚೇರಿ ನಂತರ ಡಚ್ಚರು, ಚೋಳರು, ಪಲ್ಲವರು, ವಿಜಯನಗರದ ಅರಸರು, ಆಮೇಲೆ ಬ್ರಿಟಿಷರು ಹೀಗೆಲ್ಲ ಆಳ್ವಿಕೆಯಾದಂಥ ಈ ಪಟ್ಟಣ ಈಗ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸ್ನೇಹಿತರೆ, ಇದೇ ಬೀಚ್ ರೋಡಲ್ಲಿರುವ ಕೆಲವೊಂದು ವಿಶೇಷತೆಗಳನ್ನ ನೋಡಿಕೊಂಡು ಆನಂತರ ಮುಂದುವರಿಯೋಣ ಬನ್ನಿ. ಇದು ಅಂಬೇಡ್ಕರ್ ಮಂಟಪ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಸಿಕೊಳ್ಳುವ ಭಾರತ ರತ್ನ ಬಾಬಾ ಸಾಹೇಬ್ ಅವರು ನಡೆದು ಬಂದ ಹಾದಿಯನ್ನು ಮೆಲುಕು ಹಾಕಬಹುದು ಇಲ್ಲಿ. ಭಾರತದ ಆರ್ಥಿಕತೆ, ಹೆಣ್ಣು ಮಕ್ಕಳ ಸಬಲೀಕರಣ, ರೂರಲ್ ಡೆವಲಪ್ಮೆಂಟ್ ಮತ್ತು ಕ್ಯಾಸ್ಟಿಸಮ್ ಬಗ್ಗೆ ಅವರ ನಿಲುವುಗಳನ್ನು ಕೂಡ ತಿಳಿದುಕೊಳ್ಳಬಹುದು. ಇಲ್ಲಿಂದ ಸ್ವಲ್ಪ ಮುಂದುವರೆದಾಗ ಸಿಗುವುದೇ ಫ್ರೆಂಚ್ ವಾರ್ ಮೆಮೊರಿಯಲ್. ಇದು ಫ್ರೆಂಚ್ ಸೈನಿಕರ ತ್ಯಾಗ ಬಲಿದಾನದ ನೆನಪಿಗಾಗಿ ಕಟ್ಟಲಾಗಿದೆ. ಇದು ಅಹಿಂಸಾ ಪರಮೋ ಧರ್ಮ ಅಂತ ನಂಬಿದ್ದ ನಮ್ಮ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ. ಈ ಪುತ್ಥಳಿ ಎದುರಿಗೆ 75ರ ಸ್ವಾತಂತ್ರ್ಯ ಸಂಭ್ರಮ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಒಂದು ಟ್ರಿಬ್ಯೂಟ್ ವಾಲನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ಅಂದರೆ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ದುಡಿದ ಎಲ್ಲರ ಹೆಸರುಗಳನ್ನು ಕೆತ್ತಲಾಗಿದೆ. ಪ್ರತಿಯೊಬ್ಬರ ಸಂಪೂರ್ಣ ಮಾಹಿತಿ ತಿಳಿಯಲು ಅವರ ಹೆಸರುಗಳ ಜೊತೆ QR ಕೋಡ್ ಕೂಡ ಹಾಕಲಾಗಿದೆ. ನಾವು ನಮ್ಮ ಮೊಬೈಲಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅವರ ಸಂಪೂರ್ಣ ವಿವರ ತಿಳಿಯುತ್ತೆ. ಇದು ಕ್ರಿಯೇಟಿವ್ ಥಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ.
ಏನರು ಮಾಡ್ತಿದ್ರಿ ಇಲ್ಲಿ? ಹಾಂ, ಏನು ಮಾಡತ್ತೀರಿ? ತಿನ್ಬಾರ್ದು ಅದು. ತೂ ಉಗುಳು. ತೂ என்ன பேரு? ನಿಂದ என்ன பேரு? ವಾಲಿ. ಹೋಗಬೇಕು ಅನ್ನುವಷ್ಟರಲ್ಲಿ ದಾರಿ ಮಧ್ಯೆ ಕಲರ್ಫುಲ್ ಲೈಟ್ಸ್ಗಳು ಮತ್ತು ಕಲಾಕೃತಿಗಳು ನನ್ನನ್ನು ಅಟ್ರ್ಯಾಕ್ಟ್ ಮಾಡ್ತಿವೆ. ತುಂಬ ಅದ್ಭುತವಾಗಿವೆ ಕೂಡ. ಅವುಗಳನ್ನ ಕೂಡ ವಿಡಿಯೋ ಶೂಟ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸ್ನೇಹಿತರೆ, ಇವಾಗ ರಾತ್ರಿ 8 ಗಂಟೆ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಆರೋವಿಲ್ಲಾ ಸಮೀಪ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ. ಇವಾಗ ಅಲ್ಲಿಗೆ ಹೊರಟಿದ್ದೇನೆ. ನನ್ನ ಮುಂದಿನ ವಿಡಿಯೋ ಜೊತೆ ತಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ, ಗುಡ್ ನೈಟ್.